ಸ್ನೇಹಿತರೆ ಈಗ ರಾಮನಗರ ಹತ್ರ ಇರುವಂಥ ಜನಪದ ಲೋಕಕ್ಕೆ ಬಂದಿದ್ದೀವಿ ನೋಡಿ. ವೀರಗಾಸೆ ಕುಣಿತದ್ದು ಎಂಟ್ರಿಯಲ್ಲೇ ಎರಡು ಬೊಂಬೆಗಳನ್ನು ಇಟ್ಟಿದ್ದಾರೆ. ಸೊ ಇನ್ನು ಮುಂದಕ್ಕೆ ಹೋಗ್ತಾ ಏನೇನಿದೆ ವಿಶೇಷತೆ ಸೊ ಎಲ್ಲ ಜನಪದ ಲೋಕದ ಬಗ್ಗೆ ನೋಡೋಣ ಬನ್ನಿ. ಸೊ ನೋಡಿ ಯಾರಿಗೆಲ್ಲ ಜ್ಞಾಪಕ ಇದೆ ಇದು ಕಣಿಕೆಲು ಅಂಥದ್ದು. ಸೊ ಕಣಿಕೆಲು ಅಂಥದ್ದು ಮತ್ತು ಅಲ್ಲಿ ನೋಡಿ ಡ್ರಮ್ಸ್ ಬಾರಿಸ್ತಾ ಇರುವಂಥದ್ದು. ಸೊ ಅಲ್ಲಿ ವೀರಗಾಸೆ ಕುಣಿತದ ಜೊತೆಗೆ ಡೊಳ್ಳು ಕುಣಿತ ಮಾಡ್ತಾರಲ್ವ, ಸೊ ಅವರ ಒಂದು ಬೊಂಬೆ ಇಟ್ಟಿದ್ದಾರೆ ಇಲ್ಲಿ. ಸೊ ಇಲ್ಲಿ ನೋಡ್ಬೋದು ನೀವು. ಸೊ ಏನಿದು ಯಾರಿಗಾದ್ರೂ ಗೊತ್ತಿದೆಯಾ? ಸೊ ಗೊತ್ತಿದ್ರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಕಾಂತಾರ ಮೂವಿಯಲ್ಲಿ ನೀವು ನೋಡಿರ್ಬೋದು. ಸೊ ಭೂತ ಕೋಲು ಕುಣಿತ ಅಂತ ಏನು ಹೇಳ್ತೀವಿ ಅದು. ಸೊ ಇಲ್ಲಿ ನೋಡಿ ಓದ್ಕೊಳ್ಳಿ, ಓಕೆ. ಸೊ ನಾ ಹೇಳಕ್ಕೆ ಮುಂಚೆ ನೀವು ಗೆಸ್ ಮಾಡಿದರೆ ಗುಡ್. ಸೊ ಇನ್ನು ಈ ಕಡೆ ಎಲ್ಲ ನೋಡಿ, ಈ ಕಡೆನೂ ಇದೆ ಅದೇ ಥರನೇ ಸೇಮ್. ಇದು ಇನ್ನೊಂದು ಡಿಸೈನ್, ಇನ್ನೊಂದು ಪ್ಯಾಟ್ರನ್ ಅಷ್ಟೇ ಇದು. ಸೊ ಇನ್ನು ಈ ಕಡೆ ನೋಡಿದ್ರೆ ಹಳ್ಳಿ ಶೈಲಿಯಲ್ಲಿ ಹಳ್ಳಿಯಲ್ಲಿ ಏನೇನು ಮಾಡ್ತಾಯಿದ್ರು ಸೊ ಅವೆಲ್ಲ ಇಲ್ಲಿದೆ ನೋಡಿ. ಇಲ್ಲಿ ಹಸು ಸೊ ಹಾಲು ಕರಿತಾ ಇರುವಂಥದ್ದು, ಹಾಗೆ ಇಲ್ಲಿ ನೋಡಿ ಕುರಿ ಮೇಯಿಸ್ತಾ ಇರುವಂಥದ್ದು, ಹಾಗೆ ಇಲ್ಲಿ ನೋಡ್ಬೋದು ನೀವು ಕಟ್ಟಿಗೆಯಲ್ಲಿ ಮನೆಗಳು ಕಟ್ಟಿರುವಂಥದ್ದು, ಗುಡಿಸಲು ಇರುವಂಥದ್ದು. ಹಾಂ ನೋಡಿ. ಸೊ ಇದು ಯಾವ ಶೈಲಿ ಅಂಥದ್ದು ಇಲ್ಲಿ ಹಾಕಿದ್ರೆ ನೋಡಿ, ಮಲೆನಾಡಿನ ಮನೆಗಳು. ಸೊ ಆ ಶೈಲಿ ಅಂತ ಮನೆಗಳು ಇವು. ಸೊ ಇಲ್ಲಿ ನೀವು ಬೇಕಾದ್ರೆ ಇದನ್ನು ಪಾಸ್ ಮಾಡಿ ಓದ್ಕೋಬೋದು ಇದ್ರ ಬಗ್ಗೆ. ಸೊ ಇಂಗ್ಲೀಷು ಕನ್ನಡ ಎರಡರಲ್ಲೂ ಇಟ್ಟಿದ್ದಾರೆ. ಸೊ ಕೊಡಗಿನ ಶೈಲಿಯ ಒಂದು ಎರಡೂ. ಸೊ ಕೊಡವರ ಒಂದು ಏನಿದೆ ಕೊಡವರ ಕುಣಿತ, ಓಕೆ. ಸೊ ಅಲ್ಲಿರೋವಂಥದ್ದು ಸೇಮ್ ಕೊಡವರದ್ದೇ. ಇದು ಕೊಡವರ ದುಡಿ, ಓಕೆ. ಸೊ ಮತ್ತು ಈ ಕಡೆ ನಾವು ನೋಡೋದಾದರೆ ಸೊ ಎಮ್ಮೆನ ಹಾಕ್ಕೊಂಡು ದೊಡ್ಡ ರಾಗಿ ಕಲ್ಲು ಅಂದರೆ ರಾಗಿಯನ್ನು ಒಂದು ಬೇರ್ಪಡಿಸ್ತಾ ಇದ್ದಂಥ ಒಂದು ಪದ್ಧತಿ ಏನಿತ್ತು ಅದು ಇಲ್ಲಿ ನೋಡ್ತಾ ಇರೋವಂಥದ್ದು. ಸ್ನೇಹಿತರೆ ಒಂದು ಮಾತ್ರ ಹೇಳ್ತೀನಿ, ಇಲ್ಲಿ ಈಗಿನ ಕಾಲದ ಮಕ್ಕಳನ್ನು ಕರ್ಕೊಬಂದು ಈ ಪ್ರತಿ ಒಂದನ್ನು ಇಲ್ಲಿ ನೋಡಿಸಿದ್ರೆ ಸಾಕು, ಸಾಕಷ್ಟು ಇನ್ಫಾರ್ಮೇಷನ್ ಸಿಗುತ್ತೆ ಮಕ್ಕಳಿಗೆ. ಸೊ ಹಿಂದಿನ ಕಾಲದಲ್ಲಿ ಯಾವ ರೀತಿ ಇತ್ತು, ಯಾವ ರೀತಿ ಪದ್ಧತಿಗಳಿತ್ತು, ಹಳೆ ಪದ್ಧತಿಗಳ ಬಗ್ಗೆ ಸಂಪೂರ್ಣ ಮಾಹಿತಿ ಮಕ್ಕಳಿಗೆ ಕೊಡ್ಬೋದು. ಒಂದು ಎಜುಕೇಷ್ನಲ್ ಟೂರ್ ಆಗತ್ತಿದು. ಸೊ ಎಲ್ಲೆಲ್ಲೋ ಮಾಲ್ಗಳಿಗೆ ಅದಕ್ಕೂ ಇದಕ್ಕೂ ಮಕ್ಕಳನ್ನ ಕರ್ಕೊಂಡು ಹೋದ್ರ ಬದಲು ಒಂದು ದಿವಸ ಇದಕ್ಕೆ ಕರ್ಕೊಬಂದು ಕಂಪ್ಲೀಟ್ ಮಾಹಿತಿ ಕೊಡಿ ಒಂದು ಸರಿ. ಇಲ್ಲಿ ನೋಡಿ ನಮ್ಮ ಮಗ, ಸೊ ಅಮ್ಮ ಇದ್ದಾರೆ ಮತ್ತು ನಮ್ಮ ಅಣ್ಣನವರು ಮಾಲಿಕೆ ಇದ್ದಾರೆ, ಸ್ವಾಮಿಗಳು ಹೀಗೆ ಅವರು. ಆಮೇಲೆ ಇಲ್ಲಿ ನಮ್ಮ ಅಪ್ಪ ಅವರು, ಇಲ್ಲಿ ನಮ್ಮ ಚಿಲ್ಟೇರಿ ಚಿನಿ ಸೇ ಹಾಯ್. ಸೊ ಮುಂದೆ ದೊಡ್ಡವನು ಹೋಗ್ತಾಯಿದ್ದೇನೆ. ಇನ್ನೂ ಏನಿದೆ ಇನ್ಫಾರ್ಮೇಷನ್ ಕೊಡ್ತೀನಿ ಬನ್ನಿ. ಸೊ ಇಲ್ಲಿ ಬೀಸು ಕಂಸಾಲೆ. ಸೊ ಕಂಸಾಲೆ, ಸೊ ಕಂಸಾಲೆಯನ್ನು ನೋಡಿರೋಂಥ ಜನ್ರೇಷನ್ ಅವರು ಕಮೆಂಟ್ ಬಾಕ್ಸಲ್ಲಿ ಒಂದು ಕಮೆಂಟ್ ಹಾಕಿ ಮಿಸ್ ಮಾಡಿಬಿಡಿ. ನೋಡಿ ಇಲ್ಲಿ ಎತ್ತಿನ ಗಾಡಿ, ಮತ್ತು ಇಲ್ಲಿ ನೋಡಿ ಕರಗ. ಸೊ ಬೆಂಗಳೂರು ಕರಗ ಅಥವಾ ನಿಮ್ಮ ಊರುಗಳಲ್ಲಿ ಕರಗ ಆಗಿದ್ದರೆ ನೀವು ನೋಡಿರ್ಬೋದು, ನೋಡಿಲ್ಲ ಅಂದರೆ ನೋಡಿ. ಸೊ ಕರಗ ನಡೆಸುವಂಥದ್ದು ಮತ್ತು ಕರಗ ಕಟ್ಟುವಂಥದ್ದು ಇದೇ ರೀತಿಯಲ್ಲಿರುತ್ತೆ, ಓಕೆ. ಸೊ ಇದೇನಿದು ನೋಡ್ತಾ ಇದ್ದೀರಾ, ಈ ಏರಿಯಾ ಎಲ್ಲ ಕಂಪ್ಲೀಟ್ಲಿ ಟ್ರೈಬಲ್ದು. ಸೊ ಇಲ್ಲಿರುವಂಥದ್ದು ಜೇನು ಕುರುಬರು. ಸೊ ಆ ಟ್ರೈಬಲ್ ಕಮ್ಯುನಿಟಿ ಸಂಬಂಧಪಟ್ಟಂಥದ್ದು ಇಲ್ಲಿರುವಂಥದ್ದು. ನೋಡಿ ಆನೆ ನಿಲ್ಲಿಸಿದ್ದಾರೆ ಇಲ್ಲಿ, ಮತ್ತು ಅವರು ಬಿಸಿ ತೊಗೊತಾ ಇರುವಂಥದ್ದು. ಮತ್ತು ನೋಡಿ ಅವರ ಒಂದು ಮನೆಯದ್ದು ಒಳಗಡೆ ನೋಡೋಣ ಬನ್ನಿ. ಹಾಂ ಬನ್ನಿ, ಮನೆ ಒಳಗಡೆ ಒಂದು ಟೂರ್ ತೊಗೊಬರೋಣ ಯಾವ ರೀತಿ ಇದೆ ಅಂತ. ಸೊ ಜೇನುಗುರುಬರು ಕಡ್ಡಿ ಇಟ್ಕೊಂಡಂಥ ಒಂದು ಗುಡಿಸ್ಲು ಮಲಗುವಂಥದ್ದು ಇಲ್ಲಿ. ಮತ್ತು ನೋಡಿ ಅಡುಗೆ ಮನೆ ಇದು.
ಅಡುಗೆ ಮನೆ ಸೌದೆ ಒಲೆಯಲ್ಲಿ ಮಾಡ್ತಾಯಿದ್ದೆ. ನಾನಂತೂ ಚಿಕ್ಕ ವಯಸ್ಸಲ್ಲಿ ನೋಡಿದ್ದೀನಿ ನಮ್ಮ ಅಜ್ಜಿ ಮನೆಯಲ್ಲಿ. ನಮ್ಮ ಮನೆಯಲ್ಲೂ ಒಂದಷ್ಟು ದಿವಸ ನೋಡಿದ್ದೀನಿ. ಬಟ್ ನೋಡದೇ ಇರೋವಂಥ ವ್ಯಕ್ತಿಗಳು ಮಾಹಿತಿ ತಗೊಳ್ಳಿ. ಇಲ್ಲಿ ನೋಡ್ಬೋದು ನೀವು, ಈ ಜೇನು ಕುರುಬರ ಯಾರಿದ್ದಾರೆ, ಸೊ ಅವರ ಒಂದು ಬಿಲ್ಲು ಬಾಣ, ಸೊ ಅವರ ಒಂದು ಆಯುಧನ ಅಂತ ಹೇಳ್ಬೋದು. ಇದು ಒಂದು ಗೋಂಡರು ಅನ್ನುವಂಥ ಒಂದು ಏನು ಜನಾಂಗದವ್ರದ್ದು ಈ ಒಂದು ಮನೆ, ಅವರ ಶೈಲಿ ಪದ್ಧತಿ ಎಲ್ಲನೂ ಇರುವಂಥದ್ದು ಇಲ್ಲಿ. ಸೊ ಬನ್ನಿ ನೋಡೋಣ. ನೋಡಿ, ರುಬ್ಬೋಕಲ್ಲು ಸೊ ಇಲ್ಲೊಂದು ರೀತಿಯಂಥದ್ದು ಇದೆ ನೋಡಿ. ನೀವು ಸಾಕಷ್ಟು ಇದೆ ನಡೆಸೋದು. ಸರ್ ಇಷ್ಟೇ ಇಲ್ಲ, ಇದು ಸರ್ ನಮ್ಮ ಕರ್ನಾಟಕದಲ್ಲಿ 50 ಥರ ಈ ಥರ ಟ್ರೈಬಲ್ಸ್ ಇರೋದು. ನಮ್ಮ ಕರ್ನಾಟಕದಲ್ಲಿ ಈ ಥರ ಫೋಕ್ ಆರ್ಟಿಸ್ಟು ಮತ್ತು ಫೋಕ್ ಸಿಂಗರ್ ಅಂದರೆ 170 ವೆರೈಟೀಸ್ ಇರೋದು. ಇಡೀ ವರ್ಲ್ಡಲ್ಲಿ ಅತಿ ಹೆಚ್ಚು ವೆರೈಟೀಸ್ ಇರೋದು ನಮ್ಮ ಕರ್ನಾಟಕದಲ್ಲಿ. ಒಟ್ಟು ತಂಡ ಇರೋದು ಕರ್ನಾಟಕದಲ್ಲಿ 5000. ಒಟ್ಟು ಕಲಾವಿದರು ಕರ್ನಾಟಕದಲ್ಲಿರೋದು 6 ರಿಂದ 7 ಲಕ್ಷ ಜನ ಕಲಾವಿದರು. ಮೊದಲನೇರು ಜೇನು ಕುರೂರು ಬಂದು ಮೈಸೂರು, ಚಾಮರಾಜನಗರ, ಹಾಸನ, ಮಡಿಕೇರಿ. ಅವರು ಕಾಡ ಮಧ್ಯದಲ್ಲಿ ಹಾಡಿ ಅಂದರೆ ಮನೆ ಕಟ್ಕೊಂಡು ಜೇನು ಬಿಡಿಸಿ ಗೆಡ್ಡೆ ಗೆಣಸು ಮಾಂಸಾಹಾರ ತಿನ್ಕೊಂಡು ಜೀವನ ಸಾಕ್ತರು. ಆನೆ ಪಳಗಿಸ್ತಕ್ಕಂಥ ಮೌತ್ರು ಜೇನು ಕುರೂರು ಮತ್ತು ಸೋಲಿಗರು. ಇವತ್ತು ನೀವು ಮೈಸೂರು ದಸರಾಕ್ಕೆ ಹೋದರೆ ಆನೆ ನಡೆಸ್ತಕ್ಕಂಥವ್ರು ಜೇನು ಕುರೂರು ಮತ್ತು ಸೋಲಿಗರು. ಅವರು ಸೋರೆಕಾಯಿ ಬುರುಡೆಯನ್ನು ಅಳ್ಳಾಡಿಸಿ ದೇವ್ರನ್ನ ಅವ್ರ ಮೈ ಮೇಲೆ ಆಹ್ವಾನಿಸ್ಕೊಂತಾರೆ. ಇವತ್ತು ಅಕ್ಷಯ ಪಾತ್ರೆ 3, ಶಿವಂದು ದೋಣಿ, ವಿಷ್ಣುದು ಕಣಜ, ಜೋಗಿದು ಸೋರೆಕಾಯಿ ಬುರುಡೆ. ಅವರು ಬೆಳಗ್ಗೆಯಿಂದ ಸಂಜೆವರೆಗೂ ದುಡಿದು ಸಂಜೆಗೆ ಗಂಡ ಹೆಂಡತಿ ಮಕ್ಕಳೆಲ್ಲ ಬೇಟೆ ಥರ ಕುಣಿತ ಮಾಡೋರು. ಇವರು ಗೊಂಡ್ರು ಬಂದು ಉತ್ತರಾಖಂಡ ಜಿಲ್ಲೆ ಭಟ್ಕಾಳ ಸಮುದ್ರ ತೀರ ಪ್ರದೇಶ. ಇವರ ಕಸುಬು ಕೃಷಿ. ಇವರು ಮೊದಲು ಬರೀ ಭತ್ತ ಬೆಳೆಯೋರು. ಇತ್ತೀಚೆಗೆ ಅಡಿಕೆ, ಭತ್ತ, ತೆಂಗು 3 ಬೆಳೀತಾರೆ. ನಾವು ಯಾವುದೇ ಒಂದು ಟ್ರೈಬಲ್ ಮನೆ ಹತ್ರ ಹೋದ್ರೆ ತುಳಸಿ ಕಟ್ಟೆ ಪೂಜೆ ಮಾಡ್ತಾರೆ. ಯಾಕೆ ಅಂದ್ರೆ ತುಳಸಿ ಕಾಡಲ್ಲಿ ಎಲ್ಲೂ ಸಿಗಲ್ಲ, ಅದು ಆಯುರ್ವೇದಿಕ್ ಔಷಧಿ. ನಾವು ಯಾವುದೇ ಟ್ರೈಬಲ್ ಮನೆ ಒಳಗೆ ಹೋದ್ರೆ ಮೋಟ್ ಕೋಡೆ ಅಟ್ಟ ಪ್ರತಿ ಮನೆ ಇರುತ್ತೆ, ಬತ್ಲ ಮನೆ ಹೊರಗಡೆ ಇರುತ್ತೆ, ಬಾತ್ರೂಮ್ ಇರಲ್ಲ. ಇವರು ಬೆಳಗ್ಗೆಯಿಂದ ಸಂಜೆವರೆಗೂ ದುಡಿದು ಸಂಜೆಗೆ ಹೆಣ್ಮಕ್ಳು ಹಾಡು ಹೇಳ್ತಾರೆ, ಗಂಡು ಮಕ್ಕಳು ಡೆಕ್ಕೆ ಹಿಡ್ದು ಸುಗ್ಗಿ ಕುಂತಾರೆ. ಸೊ ನೀವು ಇಲ್ಲಿ ನೋಡ್ತಾ ಇರ್ಬೋದು, ಇಲ್ಲಿ ಎಲ್ಲ ಇಟ್ಕೊಂಡಿರೋದೆಲ್ಲನೂ ಇಲಿ. ಸೊ ಇಲಿಗಳನ್ನು ಇಟ್ಟಿರುವಂಥದ್ದು ನೋಡಿ. ಇದು ಇಲ್ಲಿರುವಂಥದ್ದು ಕುಡಿಯ. ಕುಡಿಯರು, ಮಳೆ ಕುಡಿಯರು. ಈ ಸಲ ಬಗಣಿ ಎಂಡ ಸೂರ್ಯ ಹುಟ್ಟೋದಕ್ಕೆ ಮುಂಚೆ ಕುಡಿದ್ರೆ ಆಯುರ್ವೇದಿಕ್ ಔಷಧಿ. ಸೂರ್ಯನೇ ಕಿರಣ ಬೀದಿ ಮೇಲೆ ಕುಡಿದ್ರೆ ಮದ್ದು ಬರೋದು ಎಂಡ. ಅಲ್ಲಿ ಎಂಡ ಇಳಿಸ್ಕೊಂಬರೋದು. ಇದು ಕುಡಿಯ ದಂಪತಿಗಳು ಬಹಳ ಅದ್ಭುತವಾದ ರೂಪಕವನ್ನ ಮಾಡ್ತಾರೆ. ಸೊ ಪೇಂಟಿಂಗ್ ವರ್ಕ್ ಎಲ್ಲ ನಡೀತಾ ಇದೆ. ಇಲ್ಲೋ ಇಲ್ಲ, ಇವರು ಹೂವು ಕಟ್ಟಿ ಮಾಡೋದು, ಬಾಗಿಲುಗಳಿಗೆ ಡೆಕೋರೇಷನ್ ಮಾಡೋದು, ಮತ್ತೆ ಇವರು ಕೋಲಿ ಕಂಡಿ ಕುಡಿವಿಗಳ ಕುಣಿತವನ್ನ ಮಾಡ್ತಾರೆ ನೋಡಿ. ಇವರು ಆಲಕ್ಕಿ ಗೌಡರು ಬಂದು ಉತ್ತರಾಖಂಡ ಜಿಲ್ಲೆ ಗೌಡ್ರಲ್ಲ, ಆಲಕ್ಕಿ ಒಕ್ಕಲಿಗರು. ಇವರಿಗೆ ಆಲಕ್ಕಿ ಒಕ್ಕಲಿಗರು ಅಂತ ಯಾಕೆ ಕೊಟ್ಟಿರ್ಬೇಕು ಅಂದ್ರೆ ಹಾಲ ಕೊಟ್ಟಿ ಅಕ್ಕಿ ಇಸ್ಕೊಂಬರುವಂತೆ, ಅದಕ್ಕೆ ಆಲಕ್ಕಿ ಗೌಡರು. ಇವರ ಕಸು ಕೃಷಿ ಕೆಲಸ. ಕಾಡಲ್ಲಿ ಸೌದೆ ಕಡ್ಕೊಂಬಂದು ಮಾರೋದು, ಕಾಡ ಹಣ್ಣುಗಳನ್ನ ತಂದು ಮಾರಾಟ ಮಾಡೋದು. ಈ ಪದ್ಮಶ್ರೀ ಅವಾರ್ಡ್ ಐತಲ್ಲ ಸುಕ್ರಿ ಬೊಮ್ಮೇಗೌಡ, ಅವಳ ಮನೆ ಸೇಮ್ ಹಿಂಗೆ ಇದೆ. ಇದು ಆಲಕ್ಕಿ ಒಕ್ಕಲಿಗರು ಬಾರ್ಲೆ ಅಂತ ಮಾಡ್ತಾರೆ. ಈ ಆಲಕ್ಕಿ ಮಹಿಳೆಯರು ಮಳೆ ಹೋದ ಸಂದರ್ಭದಲ್ಲಿ ತಾರ್ಲೆ ಬಾರ್ಲೆ ಮಾಡಿದ್ರೆ ಮಳೆ ಬರ್ತಾ ಇತ್ತು. ಮಳೆ ರಾಯಿನಲ್ಲಿ ಮರೆ ಹೋಗೋದು, ಮಳೆಯನ್ನ ಕರಿಯೋದು. ಅದಕ್ಕೆ ಗುಮ್ಮಟೆ ಪಾಂಗ್ ಬಳಸ್ತಾರೆ, ಮಣ್ಣಿನ ಪಾಟು. ಒಂದ್ ಕಡೆ ಉಡಾ ಚರ್ಮ, ಒಂದ್ ಕಡೆ ಓಲಿರುತ್ತೆ. ಅಲ್ಲಿ ಭತ್ತ ಮೆಣಸಿನಕಾಯಿ ಕುಟ್ಟೋದು, ಮಕ್ಕಳನ್ನ ಆಟ ಆಡ್ತಾರೆ. ಇದು ಪಗರಣ ಹಗರಣ ಅಂತಾರೆ. ಮೊದಲಿವರು ಬರೀ ಬೆತ್ತಲ್ ಕುಣಿಯರು, ಕಾಲಾಬದ್ಧ ಸೊಪ್ಪಿಟ್ಕೊಂಡ್ರು, ಇನ್ನೂ ಕಾಲಾಬದ್ಧ ಅಂತೆ ಅವರ ಮನ. ಬೆಳಗಾಂ, ಧಾರವಾಡ, ಹಾವೇರಿ ಈ ಭಾಗದಲ್ಲಿ ಇದೆ. ಇವರ ಕಸುಬು ಹೈನುಗಾರಿಕೆ ನೋಡಿ. ಅಲ್ಲಿ ಕಾಡಲ್ಲಿ ಎಮ್ಮೆ ಮೇಯಿಸೋದು. ಈ ಅಮ್ಮ ಮಜ್ಜಿಗೆ ಮೊಸರು ಮಾರ್ಕೊಂಡ್ ಬರ್ತಾ ಇದ್ದಾಳೆ.
ಈ ಮುರ್ರಾ ಅಥವಾ ಜಾವ ಅಂತ 2 ತಳಿ ಎಮ್ಮೆ ಬರುತ್ತೆ. ಈ ಎಮ್ಮೆ ಒಂದು ಟೈಮ್ಗೆ 10 ರಿಂದ 12 ಲೀಟರ್ ಹಾಲು ಕೊಡುತ್ತೆ. ಹಾಲು ಕರಿಯೋದು ಇದು ಬಂದು ಗೋಲಿ, ಸೊ ಗೋಲಿಗರು. ಓಕೆ, ಸೊ ಬೂದಿಯಲ್ಲಿ ಪಾತ್ರೆಗಳು ತೊಳಿತಾ ಇದ್ದಿದ್ದಾಗ. ಸೊ ಈಗಲೂ ಸಾಕಷ್ಟು ಜನ ತೊಳಿತಾರೆ, ಬಟ್ ಸಿಟಿಯಲ್ಲೆಲ್ಲ ಅಪ್ಡೇಟ್ ಆಗೋಗಿದ್ದಾರೆ ಬಿಡಿ. ರಾಗಿ ಕಲ್ಲು ಈಗಲೂ ನಮ್ಮ ಮನೆಯಲ್ಲಿದೆ. ಸೊ ಇಲ್ಲಿ ಹಾಲು ಕರಿತಾ ಇರೋವಂಥದ್ದು ಎಮ್ಮೆಯಿಂದ. ಸೊ ನಮ್ಮ ಚಿಕ್ಕ ಎಮ್ಮೆ ನಿಜವಾಗ್ಲೂ ಇದೆಲ್ಲ ನೋಡ್ತಾ ಇದ್ರೆ ರಿಯಲ್ ಪೀಪಲ್ ಥರ ಇದ್ದಾರೆ ನೋಡಿ. ಅಲ್ಲೊಬ್ಬ ವ್ಯಕ್ತಿನ ರೆಡಿ ಮಾಡಿ ಇಟ್ಟಿದ್ದಾರೆ ಬೊಂಬೆ. ನಿಜವಾಗ್ಲೂ ಅದು ಬೊಂಬೆ ಅನ್ಸುತ್ತೆ ನಿಮ್ಗಾದ್ರು. ಸೊ ರಿಯಲ್ ಎಮ್ಮೆಗಳು, ರಿಯಲ್ ಬೊಂಬೆಗಳ ಥರನೇ ಇದೆ. ಸೊ ಆ ರೀತಿ. ಓಕೆ, ಸೊ ನೋಡಿದ್ರವ ಇದೆಲ್ಲನೂ. ಸೊ ಇನ್ನೂ ಸಾಕಷ್ಟಿದೆ, ನಾನು ನೋಡ್ಸ್ತಾ ಹೋಗ್ತೀನಿ ಬನ್ನಿ. ನೋಡಿ, ಒಳಗಡೆಯಿಂದ ಒಂದು ಕಾಡು ದಾರಿಯಲ್ಲಿ ಹೊರಗಡೆ ಹೋಗ್ತಾ ಇದ್ದೀವಿ. ಈಗ ಇನ್ನೂ ಇದೆ ನೋಡ್ಸೋದು. ಸೊ ಇದು ಶಾರ್ಟ್ ಕಟ್. ಶ್ರೀ ಅರಗನಹಳ್ಳಿ ಅಮ್ಮನ ಗುಡಿ ಅಂತೆ. ಸೊ ನೋಡಿ, ಈಶ್ವರನದು ಒಂದು ಶ್ರೀ ಗಂಗಾಧರೇಶ್ವರ ಸ್ವಾಮಿ ಗುಡಿ. ಓಕೆ, ಸೊ ಅಲ್ಲಿದೆ ನೋಡಿ. ಕ್ಯಾಕ್ಟಸ್ ಫ್ಲವರ್ ಯಾವುದಾದ್ರೂ ನೋಡಿದ್ದೀರಾ? ಸೊ ನೋಡಿಲ್ಲ ಅಂದರೆ ಇವತ್ತು ನೋಡ್ಕೊಳ್ಳಿ ಕ್ಯಾಕ್ಟಸ್ನ ಒಂದು ಫ್ಲವರ್. ನೋಡಿ ಇಲ್ಲಿ ಏನು ಎತ್ತುಗಳಿದ್ದಾವೆ. ಸೊ ಅಲ್ಲಿ ನೋಡಿ ಆಕ್ಸನ್ ವಾಟರ್ ಲಿಫ್ಟ್ ಅಂದರೆ, ಸೊ ಹಿಂದೆ ಅಲ್ಲಿ ನೀವೇನು ನೋಡ್ತಾ ಇದ್ದೀರಾ, ನೋಡ್ತಾ ಇದ್ದೀರಿ ನೋಡಿ. ಸೊ ಅದಕ್ಕೆ ಹಗ್ಗ ಕಟ್ಟಿ ಸೊ ಎತ್ತುಗಳಿಗೆ ಎಳಿತಾ ಇದ್ರು ನೀರನ್ನು ತೋಟಗಳಿಗೋಸ್ಕರ. ಸೊ ಅದರ ಒಂದು ಮಾಡೆಲ್ ಇಲ್ಲಿ ಮಾಡಿರೋವಂಥದ್ದು. ಸೊ ಇದ್ರ ಬಗ್ಗೆ ನನಗೂ ಗೊತ್ತಿರಲಿಲ್ಲ, ಫಸ್ಟ್ ಟೈಮ್ ನನಗೂ ಇದು ಒಂದು ಮಾಹಿತಿ ಬಂದಿರೋವಂಥದ್ದು. ಸೊ ನಿಮಗೂ ಇದು ಫಸ್ಟ್ ಮಾಹಿತಿ ಆದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ನೋಡಿ ನೀರಲ್ಲಿ ಬಾತುಕೋಳಿಗಳು ಎಷ್ಟು ಚೆನ್ನಾಗಿ ಆಡ್ತಾ ಇದ್ದಾವೆ. ಅಲ್ಲಿ ತುಂಬ ಝೂಮ್ ಹಾಕಿದ್ದೀನಿ, ಲೈಟ್ ಕಡಿಮೆ ಇದೆ ಯಾಕಂದರೆ ಆ ಕಡೆ ಹೋಗ್ಬಿಟ್ಟಿದ್ದಾವೆ ಬಾತುಕೋಳಿಗಳು. ಬನ್ನಿ, ಇನ್ನೂ ಇದ್ದಾವೆ ನೋಡಿಸ್ತೀವಿ. ಅವರಿಗೆ ಬಿತ್ತನೆ ಮಾಡ್ತಾ ಇರೋವಂಥದ್ದು. ಸೊ ಹೊಲವನ್ನು ಯಾವ ರೀತಿಯಲ್ಲಿ ಒಂದು ಬಿತ್ತನೆ ಮಾಡ್ತಾಯಿದ್ರು. ಸೊ ಅದರ ಒಂದು ಮಾಡೆಲ್ ಇದು. ಸೋಲು ಇಡ್ತಾ ಇದ್ದು ಅವರೇ ಸೋಲು ಮತ್ತು ಓಕೆ ಧಾನ್ಯದ ಸೋಲು ಇಡ್ತಾ ಇದ್ದಿದ್ದಂಥ ರೀತಿ ಇದು. ಒಂದು ಇಂಟ್ರೆಸ್ಟಿಂಗ್ ಥಿಂಗ್ ಇದೆ. ಸೊ ಇದು ತೇರು, ಸೊ ಟೆಂಪಲ್. ಸೊ ನೋಡಿ ಇದರ ಒಂದು ಹಿಸ್ಟ್ರಿ ಇಲ್ಲಿದೆ. ಶ್ರೀ ಸೋಮೇಶ್ವರ ದೇವಸ್ಥಾನ, ಹಲಸೂರು, ಬೆಂಗಳೂರಲ್ಲಿದ್ದಾವ. ಸೊ ಆ ದೇವಸ್ಥಾನದ ಒಂದು ರಥ ನೋಡ್ತಾ ಇದ್ರು ನೋಡಿ. ಸೊ ಎಷ್ಟು 1902 ಅಂದರೆ 122 ವರ್ಷ ಆಯಿತು. 122 ವರ್ಷ ಹಳೆಯದಾದಂಥ ಒಂದು ರಥ ನೋಡಿ. ಕೆನಾನ್ ನೋಡ್ತಾ ಇದ್ರೆ ಮೇಲೆ. ಸೊ ಕೆನಾನ್ ಇದು. ಕೆನಾನ್ ಬಂದು ಫಿರಂಗಿ ಅಂತ ನಾವೇನು ಕರಿತೀವಿ ಅದು. ಇಲ್ಲಿ ನೋಡಿ 1731 ಇಸವಿಯ ಒಂದು ಫಿರಂಗಿ ಇದು. ನೋಡ್ತಾ ಇದ್ದೀರಾ ಎಷ್ಟು ಹಳೆಯದಾದಂಥದ್ದಂತ. ಕುಂಬತಿ, ಹೊಸನಗರ ತಾಲೂಕು, ಶಿವಮೊಗ್ಗ ಇಲ್ಲಿ ಸಿಕ್ಕಿರೋವಂಥದ್ದು ಇದು. ಸೊ ನೋಡಿ ಏನು ಓಲು ಒಳಗಡೆ ಏನು ಕಾಣಿಸ್ತಾ ಇಲ್ಲ ಬಿಡಿ. ಬನ್ನಿ ನಮ್ಮ ಮುಂದಕ್ಕೆ ಹೋಗೋಣ. ನೋಡಿ ಮಕ್ಕಳಿಗೆ ಆಟೋದಕ್ಕೋಸ್ಕರನೇ ಒಂದಷ್ಟು ಪ್ಲೇ ಏರಿಯಾ ಮಾಡಿದ್ದಾರೆ. ಯಾಕಂದರೆ ಇಷ್ಟೆಲ್ಲ ಸುತ್ತಾಡಿ ಮಕ್ಕಳು ಸ್ವಲ್ಪ ಹೊತ್ತು ಎಂಜಾಯ್ ಮಾಡಲಿ, ಆಟಾಡಲಿ ಅಂತ ಇಟ್ಟಿರೋಂಥ ಒಂದು ಜಾಗ. ಇನ್ನು ಆ ಕಡೆ ಎಲ್ಲ ಮ್ಯೂಸಿಯಮ್ಸ್ ಎಲ್ಲ ಇದ್ದಾವೆ, ಬನ್ನಿ ನೋಡೋಣ. ಜೈ ಆಂಜನೇಯ. ನೋಡಿ ಸೊ ಹೆರಿಟೇಜ್ ಸೈಟ್ಸಲ್ಲಿ ಸಿಕ್ಕಿರೋಂಥ ಒಂದು ಕಲ್ಲುಗಳು. ಇದು 1500 AD ಇದು ಕಲ್ಲು. ಇಲ್ಲೇ ಇದೆ ಬಸವನದು, ಬಸವನ ಒಂದು ಕಲ್ಲು. ಸೊ ಇವು ಅಷ್ಟೇ ಬರೆದಿಟ್ಟಿದ್ದಾರೆ, ಕೆಲವೊಂದೆಲ್ಲ ಅಲ್ಸೋಗಿದೆ. ಸೊ ಅದರಿಂದ ನನಗೂ ಹೆಚ್ಚು ಮಾಹಿತಿ ಗೊತ್ತಿಲ್ಲ. ಇಲ್ಲಿ ಕ್ಲಿಯರಾಗಿ ಇದ್ದಿದ್ರೆ ನಾನು ಮಾಹಿತಿ ಹೇಳ್ತಾ ಇದ್ದೆ. ನೋಡಿ ಇಲ್ಲಿ ಕಲ್ಲು. ಸೊ ನೋ ಐಡಿಯಾ. ಸೊ ಎಲ್ಲ ಅಲ್ಸೋಗಿದೆ ಕೆಲವೊಂದೆಲ್ಲನೂ. ನೋಡಿ ಇದು ವೀರಗಲ್ಲು.
ಹೀರೋ ಸ್ಟೋನ್ ಅಂತ ಏನು ಹೇಳ್ತೀವಿ. ಸೊ ವೀರಗಲ್ಲು ಸಾಕಷ್ಟು ಜನ ಗೊತ್ತಿದೆ ವೀರಗಲ್ಲು ಅಂದರೆ. ಸೊ ವೀರಗಲ್ಲು ಇದು ಬಂದು 11 ಅಥವಾ 12ನೇ ಶತಮಾನದ್ದು. ಇದು ಅಷ್ಟೇ. ಇಲ್ಲಿ ಬರೆದಿರೋವಂಥದ್ದೆಲ್ಲ ಅಲ್ಸೋಗಿದೆ, ಇನ್ನೂ ಗೊತ್ತಾಗ್ತಾ ಇಲ್ಲ. ಇದು ಆಂಜನೇಯ ವಿಗ್ರಹ. ಸೊ ಇಲ್ಲಿ ಎಷ್ಟನೇ ಇಸ್ವಿ ಅಂತಲೂ ಗೊತ್ತಾಗ್ತಾ ಇಲ್ಲ ಸರಿಯಾಗಿ. ನೋಡಿ ಇಲ್ಲೊಂದಷ್ಟಿದೆ. ಮತ್ತು ಇದು ವೀರ ಮಾಸಿಗಲ್ಲು. ಸೊ ವಿಶ್ವಕರ್ಮರ ಒಂದು ಕಲ್ಲು. ಇಲ್ಲೂ ಅಷ್ಟೇ ಒಂದಷ್ಟು ಇದ್ದಾವೆ, ಬಟ್ ಹಿಸ್ಟ್ರಿ ಎಲ್ಲ ಇಲ್ಲಿ ಏನು ಬರ್ತಿದ್ದಾರೆ ಅದೆಲ್ಲ ಅಲ್ಸೋಗಿದೆ. ಸೊ ಇಲ್ಲೊಂದು ಯಾವುದೋ ಒಂದು ಇದೆ 1700 AD 1700 AD. ನೋಡಿ ಸಾವಿರಾರು ವರ್ಷಗಳ ಹಳೆಯ ಒಂದು ಕಲ್ಲುಗಳು. ಸೊ ಇಲ್ಲಿ ಮುಖ್ಯವಾಗಿರೋಂಥದ್ದು ಇಲ್ಲೊಂದು ನಂದಿ ಇದೆ ನೋಡಿ, ಹಾಗೆ ಲಿಂಗ. ಸೊ ಈ ಲಿಂಗದ ನೋಡೋದು ತುಂಬ ಹಳೆಯದು, ಎಲ್ಲದಕ್ಕಿಂತ ಹಳೆಯದು ಇದು ನೋಡಿ. ಸೊ ಸುಮಾರು 1100 ಇಸ್ವಿಯ ಒಂದು ಲಿಂಗ ಇದು. ಸುಗಟೂರು ಕೋಲಾರ ಡಿಸ್ಟಿಕ್ಕು ಅಲ್ಲಿ ಸಿಕ್ಕಿರೋವಂಥದ್ದು ಇದು. ಓಕೆ, ಇದು ಅಷ್ಟು ಹಳೆಯಾದಂಥ ಒಂದು ಲಿಂಗ. ಸೊ ಇಲ್ಲಿ ಮನೆ ನೋಡ್ತಾ ಇರ್ಬೋದು ಒಂದು ನೋಡಿ ಸ್ನೇಹಿತರೆ. ಇಲ್ಲಿ ಸೊ ಕಂಪ್ಲೀಟ್ ಜನಪದ ಲೋಕದ ಒಂದು ಕಂಪ್ಲೀಟ್ ಗೈಡ್ ಇಲ್ಲಿದೆ ನೋಡಿ. ಸೊ ಎಂಟ್ರೆನ್ಸಿಂದ ಹಿಡಿದು ಕಂಪ್ಲೀಟ್ ಏನೇನಿದೆ ಒಳಗಡೆ ಎಲ್ಲ ಮಾಹಿತಿ ಇಲ್ಲಿದೆ. ಸೊ ಒಂದು ಸರಿ ಪಾಸ್ ಮಾಡಿ ಬೇಕಾದ್ರೆ ನೀವು ಓದ್ಕೊಬಿಡಿ ಏನೇನಿದೆ ಇದರಲ್ಲಿ ಅಂತ ಒಂದು ಕ್ಲಾರಿಟಿ ಸಿಗುತ್ತೆ. ಸೊ ಸದ್ಯಕ್ಕೆ ಆಲ್ಮೋಸ್ಟು 70% ನಾವು ಮುಗಿಸಿದ್ದೀವಿ, ಇನ್ನೊಂದು 30% ಇದೆ, ಮುಗಿಸ್ತೀವಿ. ಓಕೆ ನೋಡಿ, ಇಲ್ಲಿ ಎಣ್ಣೆ ಗಾಣದ ಒರಲು ಕಲ್ಲು ಇದು. ಸೊ ಗಾಣದ ಇಂದ ಎಣ್ಣೆ ತೆಗಿತಾಯಿದ್ರವ ಅದು. ಸೊ ನೋಡಿ ಬೋರ್ವೆಲ್ದು. ಮತ್ತು ಅಲ್ಲಿ ನೋಡಿ, ಸೊ ಅಲ್ಲಿ ಕಡೆಯಲ್ಲಿ ರಾಗಿನ ಒಂದು ಸಪ್ರೇಟ್ ಮಾಡೋದಕ್ಕೆ, ಒಟ್ಟುಗಳನ್ನ ಸಪ್ರೇಟ್ ಮಾಡೋದಕ್ಕೆ ಮಾಡ್ತಾರವ್ವ. ಸೊ ಆ ಥರ ಮಾಡ್ತಾ ಇರೋಂಥದ್ದು. ಅದು ಎಕ್ಸಾಕ್ಟ್ ವರ್ಡ್ ನಂಗೆ ಬರ್ತಾಯಿಲ್ಲ ಇಮಿಡಿಯೇಟ್ ಈಗ. ಅಲ್ಲಿ ನೋಡಿ ಅಲ್ಲಿಯ ಒಂದು ಶೈಲಿಯ ಒಂದು ಮನೆ ಅಲ್ಲೊಂದಿದೆ. ಮತ್ತು ಈ ಕಡೆ ಏನಿದೆ ನೋಡೋ ಮನೆ ಹಂಗೆ. ಸೊ ಇಲ್ಲಿ ನೋಡಿ ಇದು ಪಾಟರ್ ಇದು. ಸೊ ಒಳಗಡೆ ಪಾಟರಿ ಕ್ಲೋಸ್ ಆಗಿದೆ ಇವಾಗ. ಸೊ ಪ್ಯಾಡಿ ಮಿಲ್ಲಿಂಗು ಇಲ್ಲಿ ನೋಡಿ, ಪ್ಯಾಡಿ ಮಿಲ್ಲಿಂಗು. ಇದು ಬ್ಲ್ಯಾಕ್ ಸ್ಮಿತ್ಸ್ ಅಂದರೆ ಕೊಡಲಿ ಇದನ್ನೆಲ್ಲ ತಯಾರು ಮಾಡ್ತಾರಲ್ವ. ಸೊ ಅವರು ಇಲ್ಲಿ ಒಂಥರ ರಚೆಕಟ್ಟೆ, ಇಲ್ಲಿ ನಾಗರಕಲ್ಲು ಎಲ್ಲ ಇಲ್ಲಿದ್ದಾವೆ ನೋಡಿ. ಅಗ್ರಿಕಲ್ಚರ್ ಎಕ್ವಿಪ್ಮೆಂಟ್ಸ್ ಎಲ್ಲ ಇಲ್ಲಿ ಇಟ್ಟಿದ್ದಾರೆ, ಹೋಲ್ಸೇಲಾಗಿ ನೋಡ್ಕೊಬಿಡಿ ಬೇಗ. ಸೊ ಫಿಶಿಂಗ್ ಎಕ್ವಿಪ್ಮೆಂಟ್ಸ್ ಆಗಿರ್ಬೋದು, ಅಗ್ರಿಕಲ್ಚರ್ ಎಕ್ವಿಪ್ಮೆಂಟ್ಸ್ ಆಗಿರ್ಬೋದು, ಕಂಪ್ಲೀಟಾಗಿ ಇಲ್ಲೆಲ್ಲ ಇಟ್ಟಿದ್ದಾರೆ. ಸೊ ಶುಗರ್ ಕೇನ್ನ ಕ್ರಷ್ ಮಾಡ್ತಾ ಇದ್ದಂಥದ್ದು. ಸೊ ಇಲ್ಲಿದೆ ನೋಡಿ ಕ್ರಷ್ ಮಾಡೋವಂಥದ್ದು. ಸೊ ಅದರಲ್ಲಿ ನೀವು ಲೈವಾಗಿ ಬಂದು ನೋಡಿದ್ರೆ ನಿಮಗೆ ಕ್ಲಿಯರಾಗಿ ಗೊತ್ತಾಗುತ್ತೆ. ವಿಡಿಯೋದಲ್ಲಿ ನಿಮ್ಗೆ ಅಷ್ಟು ಒಂದು ಕ್ಲಾರಿಟಿ ಅನ್ನೋದು ಸಿಗೋಲ್ಲ ಬೇಗ ನಿಮಗೆ. ಸೊ ಡೈರೆಕ್ಟಾಗಿ ಬನ್ನಿ, ಒಂದು ಸರಿ ವಿಸಿಟ್ ಕೊಡಿ ಡೆಫಿನೆಟಾಗಿ. ಯಾಕೆ ನಾವು ಬಂದದ್ದು ಲೇಟಾಗಿ ಬಂದ್ವಿ, ನೀವು ಅಂತೂ ಆ ಕೆಲಸ ಮಾಡೋಕ್ಕೆ ಹೋಗ್ಬೇಡಿ. ಅಟ್ಲೀಸ್ಟ್ ಒಂದು 5:30 ಕ್ಲೋಸ್ ಆಗುತ್ತೆ. ಸೊ 5:30 ಕ್ಲೋಸ್ ಆಗುತ್ತೆ ಅಂದರೆ ನೀವು ಅಟ್ಲೀಸ್ಟು 3 ಗಂಟೆಗಾದರೂ ನೀವು ಒಳಗಡೆ ಬಂದುಬಿಟ್ರೆ ಈಸಿಯಾಗಿ ಆರಾಮಾಗಿ ಎಲ್ಲನೂ ನೀಟಾಗಿ ನೋಡ್ಕೊಂಡು ಹೋಗ್ಬೋದು. ಬಟ್ ನಾವು ಬಂದಿದ್ದು ಸ್ವಲ್ಪ ಲೇಟ್ ಆದ ಕಾರಣ ಸ್ವಲ್ಪ ಎಲ್ಲ ಬೇಗ ಬೇಗ ನೋಡ್ಕೊಂಡು ಹೋಗ್ಬೇಕಾಗ್ತಾಯಿದೆ. ಮತ್ತೊಂದು ದಿವಸ ಬರ್ತೀನಿ ಎಕ್ಸ್ಪ್ಲೋರ್ ಮಾಡೋದಕ್ಕೆ. ಅವತ್ತು ವೀಡಿಯೋ ಮಾಡ್ತೀನೋ ಇಲ್ವೋ ಗೊತ್ತಿಲ್ಲ, ಬಟ್ ಈಗಂತೂ ಇಷ್ಟು ಮಾಹಿತಿ ನಾನು ಕೊಡ್ತಾಯಿದ್ದೀನಿ. ಸೊ ಇನ್ನೇನಾದರೂ ಇದೆಯಾ ಇದ್ದರೆ ನಾನು ನೋಡ್ಸ್ಕೊಡ್ತೀನಿ ಬನ್ನಿ. ಓಕೆ ಸ್ನೇಹಿತರೆ, ಸೊ ಇದಿಷ್ಟು ಈ ಒಂದು ವಿಡಿಯೋ. ಸೊ ಜನಪದ ಲೋಕ ಹೇಗಿದೆ ಅಂತ ನೋಡಿದ್ರಲ್ವ ಅಲ್ಲಿ. ಓಕೆ ಸ್ನೇಹಿತರೆ, ಸೊ ಜನಪದ ಲೋಕ ನೋಡಿದ್ರಲ್ವ, ಸೊ ಹೇಗಿತ್ತು, ಚೆನ್ನಾಗಿತ್ತಲ್ವ. ಸೊ ನೀವು ಭೇಟಿ ಕೊಡಿ. ಸೊ ಇಷ್ಟೊತ್ತು ಈ ಒಂದು ವಿಡಿಯೋನ ನೋಡಿದ್ದಕ್ಕೆ ಧನ್ಯವಾದಗಳು. ಸೊ ಶೇರ್ ಮಾಡಿ ಎಲ್ಲರಿಗೂ, ನೀವು ವಿಸಿಟ್ ಮಾಡಿ. ಸೊ ಬೇಗ ನೀವು ಬಂದು ಈ ಒಂದು ಪ್ಲೇಸನ್ನು ವಿಸಿಟ್ ಮಾಡಿ. ಸೊ ಮಕ್ಕಳ ಜೊತೆ ಅಂತೂ ಬಂದರೆ ತುಂಬ ಮಕ್ಕಳು ಎಲ್ಲ ಎಂಜಾಯ್ ಮಾಡ್ತಾರೆ. ಲಕ್ಷನ್ ಬಾಯ್ ಶಿಪು, ಬಾಯ್ ಸಿ. ಸೊ ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್ ದ ವಿಡಿಯೋ. ಸೊ ಮತ್ತೊಂದು ವಿಡಿಯೋ ಜೊತೆಗೆ ಮತ್ತೆ ಭೇಟಿ ಆಗ್ತೀನಿ. ಸೊ ಅಲ್ಲಿವರೆಗೂ ಸಿ ಯು, ಟಾಟಾ, ಬಾಯ್ ಬಾಯ್.